ಆರಂಭದಲ್ಲಿ ಎಲೆಕ್ಟ್ರಿಕ್ ಬೈಕ್ ಅಂದ್ರೆ ಡೇಂಜರ್ ಮೂಗು ಮುರಿತಾ ಇದ್ರು. ಆದ್ರೆ ಇದೀಗ ಜನರಲ್ಲಿ ಈ ಬೈಕ್ನತ್ತ ಆಸಕ್ತಿ ಹೆಚ್ಚಾಗ್ತಿದೆ. ಅದರಲ್ಲೂ 200 ಯೂನಿಟ್ ಫ್ರೀ ಸ್ಕೀಮ್ ಕಾರಣಕ್ಕೆ ಎಲೆಕ್ಟ್ರಿಕ್ ಬೈಕ್ ಬುಕಿಂಗ್ ಹೆಚ್ಚಾಗ್ತಿದೆಯಂತೆ. ಒಂದ್ ಕಡೆ ದೇಶದಲ್ಲಿ ಇಂಧನ ಬೆಲೆ ಏರಿಕೆ ಆಗ್ತಾನೆ ಇದೆ, ಇನ್ನೊಂದ್ ಕಡೆ ಕರ್ನಾಟಕ ಸರ್ಕಾರ ರಾಜ್ಯದ ಜನತೆಗೆ 200 ಯೂನಿಟ್ ವರೆಗೆ ಫ್ರೀ ವಿದ್ಯುತ್ ಘೋಷಣೆ ಮಾಡಿದೆ. ಫ್ರೀ ಕರೆಂಟ್ ಅನ್ನ ಸದುಪಯೋಗ ಪಡಿಸಿಕೊಳ್ಳೋಕೆ ಈಗ ಹಲವರು ಎಲೆಕ್ಟ್ರಾನಿಕ್ ವಾಹನದತ್ತ ವಾಲ್ತಿದ್ದಾರೆ. ಇಂಧನ ಬೆಲೆ ಹೆಚ್ಚಾಗ್ತಾ ಇದ್ದು ಕೊಳ್ಳೋಕ್ಕಾಗಲ್ಲ. ಹೇಗೋ ಸರ್ಕಾರದವರು 200 ಯೂನಿಟ್ ಕರೆಂಟ್ ಫ್ರೀ ಕೊಡ್ತಾರಲ್ವಾ ಅಂತ ಹೇಳಿ ಪೆಟ್ರೋಲ್ ಡೀಸೆಲ್ ಗಾಡಿ ಬದಲು ಎಲೆಕ್ಟ್ರಿಕ್ ವಾಹನವನ್ನ ಕೊಳ್ಳಲು ಗ್ರಾಹಕರು ಮುಂದಾಗಿದ್ದಾರೆ. ಬೆಂಗಳೂರಿನಲ್ಲಿ ಎಲೆಕ್ಟ್ರಾನಿಕ್ ವೆಹಿಕಲ್ಸ್ಗೆ ಈಗ ಎಲ್ಲಿಲ್ಲದ ಡಿಮ್ಯಾಂಡ್ ಬಂದಿದೆ. ಮುಂಚೆ ಎನ್ಕ್ವೈರೀಸ್ ಸ್ವಲ್ಪ ಕಮ್ಮಿನೇ ಇತ್ತು, ಅಂದ್ರೆ ಜನ ಇನ್ನ ಯೋಚನೆ ಮಾಡ್ತಾನೆ ಇದ್ರು. ಇವಾಗ ನಮ್ಗೆ ಬರ್ತಾ ಇರುವಂತ ಫೀಡ್ಬ್ಯಾಕ್ ನೋಡಿದ್ರೆ ಎನ್ಕ್ವೈರೀಸ್ ಜಾಸ್ತಿ ಆಗಿದೆ. ನ್ಯೂ ಗವರ್ಮೆಂಟ್ ಬಂದು ಇದು ಮಾಡಿರೋದ್ರಿಂದ ಆ ಟೈಮಿಂದಾನೆ ಸೊ ನಮ್ದು ಎನ್ಕ್ವೈರೀಸ್ ಎಲ್ಲ ಜಾಸ್ತಿ ಆಗಿದೆ. ಪರ್ಸೆಂಟೇಜ್ ವೈಸ್ ನಾನು ಹೇಳ್ಬೇಕು ಅಂದ್ರೆ, ಸೊ ಪರ್ಸೆಂಟೇಜ್ ಅಂತಂದ್ರೆ ಅಟ್ಲೀಸ್ಟ್ ಏನಿಲ್ಲ ಅಂದ್ರೆ 20 to 30% ಮಿನಿಮಮ್ ಜಾಸ್ತಿ ಆಗಿದೆ. ಮಿನಿಮಮ್ 20 to 30% ದಿ ಸೇಲ್ಸ್ ಹ್ಯಾವ್ ಇಂಪ್ರೂವ್ಡ್. 2 ತಿಂಗಳ ಅವಧಿಯಲ್ಲಿ 1 ವರ್ಷದಷ್ಟು ಬುಕಿಂಗ್. ಸಬ್ಸಿಡಿ ಮತ್ತೆ ಕಡಿತವಾದ್ರೂ ಹೆಚ್ಚಿದ ಡಿಮ್ಯಾಂಡ್. ಕಳೆದ ಅನೇಕ ವರ್ಷಗಳ ಇವಿಗಳ ವ್ಯಾಪಾರ ವಹಿವಾಟನ್ನ ಅವರೇಜ್ ಮಾಡಿ ನೋಡಿದಾಗ 1 ವರ್ಷದ ಬೇಡಿಕೆಯನ್ನ ಕೇವಲ 2 ತಿಂಗಳಲ್ಲಿ ಹೆಚ್ಚಿಸಲಾಗಿದೆ. ಇನ್ನು ರಾಜ್ಯದಲ್ಲಿ 2 ತಿಂಗಳಲ್ಲಿ 20% ರಿಂದ 30% ಮಾರಾಟ ಹೆಚ್ಚಳವಾಗಿದೆ. ಈ ವರ್ಷದ ಮಾರ್ಚ್ನಲ್ಲಿ 12 ರಿಂದ 14 ಸಾವಿರದಷ್ಟು ಎಲೆಕ್ಟ್ರಾನಿಕ್ ವಾಹನಗಳು ಮಾರಾಟವಾಗಿದೆ. ಏಪ್ರಿಲ್ನಲ್ಲಿ 14 ರಿಂದ 16 ಸಾವಿರ ಇ ಬೈಕ್ಗಳು ಮಾರಾಟವಾಗಿದೆ. ಕಳೆದ ತಿಂಗಳ ಮೇನಲ್ಲಿ ಬರೋಬ್ಬರಿ 22 ರಿಂದ 25 ಸಾವಿರ ಇ ಬೈಕ್ ಮಾರಾಟವಾಗಿದೆ. ಇದೇ ತಿಂಗಳಲ್ಲಿ ಅಂದ್ರೆ ಜೂನ್ನಲ್ಲಿ ಬರೀ 15 ದಿನಕ್ಕೆ 14 ರಿಂದ 16 ಸಾವಿರ ಬೈಕ್ಗಳು ಮಾರಾಟವಾಗಿದೆ. ಈ ತಿಂಗಳ ಕೊನೆಯ ಹೊತ್ತಿಗೆ 30 ಸಾವಿರಕ್ಕೂ ಹೆಚ್ಚು ಈ ಬೈಕ್ಗಳು ಮಾರಾಟವಾಗುವ ನಿರೀಕ್ಷೆ ಇದೆ. ದೇಶದಲ್ಲಿ ಇವಿ ಮಾರಾಟವನ್ನ ನೋಡೋದಾದ್ರೆ, ಇನ್ನು ಇಡೀ ದೇಶದಲ್ಲಿ ಮಾರ್ಚ್ನಲ್ಲಿ 1.5 ಲಕ್ಷ ಇವಿ ಬೈಕ್ಗಳು ಮಾರಾಟವಾಗಿದ್ವು. ಏಪ್ರಿಲ್ನಲ್ಲಿ 1.20 ಲಕ್ಷ, ಮೇನಲ್ಲಿ 1.28 ಲಕ್ಷ ಇ ಬೈಕ್ಗಳು ಸೇಲ್ ಆಗಿವೆ. ದೇಶದ ಮಟ್ಟಿಗೆ ನೋಡಿದ್ರೆ ಕರ್ನಾಟಕದ ಪಾಲು ಅತಿ ಹೆಚ್ಚಿದೆ. ಈ ಮೊದಲು ಎಲೆಕ್ಟ್ರಾನಿಕ್ ಬೈಕ್ಗೆ 40 ಸಾವಿರ ಸಬ್ಸಿಡಿ ಸಿಕ್ತಿತ್ತು, ಆದ್ರೆ ಈಗ ಕೇವಲ 15 ಸಾವಿರ ಸಬ್ಸಿಡಿ ಸಿಗ್ತಿದೆ. ಮುಂದೆ ಇದು ಕೂಡ ಕಡಿತ ಆಗಬಹುದು ಅನ್ನೋ ಕಾರಣಕ್ಕೆ ಈಗಲೇ ಕೆಲವರು ಬುಕ್ ಮಾಡ್ಕೊಳ್ತಿದ್ದಾರೆ. ಇವಾಗ ಪೆಟ್ರೋಲ್ ರೇಟ್ಸು ಎಲ್ಲ ಜಾಸ್ತಿ ಆಗಿದೆ. ಈಗ ಇನ್ನೊಂದು ಮೈಂಟೆನೆನ್ಸ್ ಇದು ಎಲ್ಲ ಜಾಸ್ತಿ ಇದೆ. ಅದರಿಂದ ಈಗ ಎಲೆಕ್ಟ್ರಿಕ್ ಬೈಕು ಇದು ಮೈಲೇಜ್ನು ಬರುತ್ತೆ. ಎರಡನೇದು ಏನಂದ್ರೆ ಮೈಂಟೆನೆನ್ಸ್ ಫ್ರೀ ಇದೆ. 200 ಯೂನಿಟ್ಸು ಫ್ರೀ ಕೊಡ್ತಾ ಇದ್ದಾರೆ. ಅದು ನೀವು ಉಪಯೋಗ ಆಗತ್ತೆ. ಹಂಗಾಗಿ ಇದು ಹೆಂಗೋ ನಮ್ಗೆ ಯೂಸ್ ಆಗತ್ತಲ್ಲ ಅಂದ್ಬಿಟ್ಟು ಅದು. ಒಟ್ನಲ್ಲಿ ಪೆಟ್ರೋಲ್ ವಾಹನ ಇದ್ದವರು ಹಣ ಕೊಟ್ಟು ಇಂಧನವನ್ನ ತುಂಬಿಸಬೇಕು. ಆದ್ರೆ ಎಲೆಕ್ಟ್ರಾನಿಕ್ ಬೈಕ್ ಹೊಂದಿದ್ರೆ ಸರ್ಕಾರದ ಯೋಜನೆಯಿಂದ ಪುಕ್ಸಟೆ ಚಾರ್ಜ್ ಮಾಡ್ಕೊಳ್ಬಹುದು ಅನ್ನೋದು ವಾಹನ ಖರೀದಿದಾರರ ಲೆಕ್ಕಾಚಾರ. ಶರಣು ಹಂಪಿ, ನ್ಯೂಸ್ 18 ಬೆಂಗಳೂರು.